ಸೋಲು ಸಂಭವಿಸಿರಬಹುದು, ಅವಮಾನ ಆಗಿರ್ಬೋದು, ಪ್ರೀತಿಸಿದವರೇ ನಮ್ಮನ್ನು ಬಿಟ್ಟು ಹೋಗಿರ್ಬೋದು. ಜೀವನದಲ್ಲಿ ಅದೇನೇ ಆಗಿರಲಿ, ನಮ್ಮ ಉಸಿರು ಇನ್ನೂ ನಿಂತಿಲ್ಲ. ಲಬ್ ಡಬ್ ಎನ್ನುವ ಹೃದಯ ಪ್ರತಿ ಮಿಡಿತದಲ್ಲೂ ನಮಗೆ ಹೊಸ ಬದುಕನ್ನು ನೀಡ್ತಾನೆ ಇದೆ, ಹೊಸ ಉತ್ಸಾಹನ ನೀಡ್ತಾನೆ ಇರುತ್ತೆ, ಹೊಸ ಹುಮ್ಮಸ್ಸನ್ನು ನೀಡ್ತಾ ಇರುತ್ತೆ. ಹಾಗಾಗಿ ನಮ್ಮ ಹೃದಯ ಇನ್ನೂ ಲಬ್ ಡಬ್ ಅನ್ನೋದನ್ನು ನಿಲ್ಲಿಸಿಲ್ಲ. ಹಾಗಾಗಿ ನಮ್ಮ ಜೀವ ಉದಿಸಿದ ದಿನದಿಂದ ಇಲ್ಲಿನ ತನಕನೂ ನಮಗೋಸ್ಕರ ನಮ್ಮ ಹೃದಯ ಲಬ್ ಡಬ್ ಲಬ್ ಡಬ್ ಅಂತ ಹೇಳ್ತಾನೆ ಇರುತ್ತೆ. ಅದು ಹೊಡ್ಕೋತಾನೆ ಇರುತ್ತೆ. ಪ್ರತಿ ಮಿಡಿತದಲ್ಲೂ ಒಂದು ಹೊಸ ಹುಮ್ಮಸ್ಸನ್ನು ನೀಡ್ತಾನೆ ಇರುತ್ತೆ. ಅದು ಯಾವತ್ತೂ ನನಗೆ ಆಯಾಸ ಆಯಿತು, ನನಗೆ ಬೇಜಾರಾಗಿದೆ, ನನಗೆ ಇವತ್ತು ಮೂಡಿಲ್ಲ ಅಂತ ಯಾವತ್ತಾದರೂ ಅದು ನಿಲ್ಲಿಸಿದೆಯಾ? ನಿಲ್ಲಿಸಿದ್ರೆ ನಾವಿರೋಕ್ಕೆ ಸಾಧ್ಯನೇ ಇಲ್ಲ ಇವತ್ತು ಭೂಮಿ ಮೇಲೆ, ಅಲ್ವಾ? ಆಗಿದ್ಮೇಲೆ ನಾವ್ಯಾಕೆ ನಿಲ್ಲಿಸಬೇಕು? ನಮ್ಮ ಹೃದಯ ನಮಗಾಗಿ ಬದುಕಿನಲ್ಲಿ ಬಡಿದುಕೊಳ್ಳುತ್ತಿದೆ. ನಾವು ನಮಗಾಗಿ ಬದುಕಿನಲ್ಲಿ ಬಡಿದು ನಿಲ್ಲೋಕ್ಕೆ ಏನು ಪ್ರಾಬ್ಲಮ್ಮು? ನಾವು ನಿಲ್ಲಬೇಕು ಅಷ್ಟೇ. ಕಷ್ಟಗಳಿದ್ದರೂ ಅವುಗಳ ನಡುವೆ ಸಿಲುಕಿ ಎಣಗಾಡೋದಕ್ಕಿಂತ ಸಿಗುವ ಸಣ್ಣ ಸಂತೋಷದಲ್ಲೇ ಬದುಕನ್ನು ನಡೆಸೋದು ಅತ್ಯುತ್ತಮವಾಗಿರುತ್ತೆ. ಸಣ್ಣ ಪುಟ್ಟ ಖುಷಿನ ಕಳ್ಕೊಂಡು ಜೀವನದಲ್ಲಿ ಸದಾ ಜಿಗುಪ್ಸೆಯಿಂದ ಇರೋದಕ್ಕಿಂತ ಸಣ್ಣ ಪುಟ್ಟ ಸಂತೋಷದಲ್ಲೇ ಹ್ಯಾಪಿಯಾಗಿರೋದು ಅದು ಉತ್ತಮ ಅಂತ ಅನಿಸುತ್ತೆ. ಹಾಗಾಗಿ 1000 ನೋವುಗಳ ಬಾಣಗಳು ನಮ್ಮನ್ನು ಉರುಳಿಸಿ ಮುನ್ನುಗ್ಗಲು ಬರುತ್ತಿರ್ಬೋದು. ಆತ್ಮವಿಶ್ವಾಸದ ಗಿರಾಣಿ ಹಿಡಿದು ನಾವು ಹೊರಡಬೇಕು ಅಷ್ಟೇ. ಆತ್ಮವಿಶ್ವಾಸದ ಗುರಾಣಿ ಹಿಡಿದು ನಾವು ಮುಂದಕ್ಕೆ ಕೊಟ್ಟರೆ ಎಲ್ಲನೂ ಸುಲಭವಾದ ದಾರಿ ನಮಗೆ ಕಾಣಿಸ್ತಾ ಇರುತ್ತೆ. ನಾಳೆ ಬರುವಂಥ ಪ್ರತಿ ದಿನಗಳು ನಮ್ಮ ಜೀವನದಲ್ಲಿ ಚೆನ್ನಾಗೇ ಇರುತ್ತೆ. ನಾವು ಪ್ರತಿ ನಿಮಿಷವೂ ಸಂತೋಷದ ಕಡೆಗೆ ನಾವು ನೋಡ್ತಾ ಇರಬೇಕು. ಪ್ರತಿ ದಿನವೂ ಪ್ರತಿ ಸಣ್ಣದಕ್ಕೂ ನಾವು ಕೋಪ ಮಾಡಿಕೊಂಡು, ನಾವು ಮುಜುಗರ ಪಟ್ಕೊಂಡು, ನಾವು ಅದಾಗಲಿಲ್ಲ ಇದಾಗಲಿಲ್ಲ ಅಂತ ಪೇಚಾಡ್ತಾ ಗುಣಗಾಡ್ತಾನೆ ಇದ್ರೆ ನಮ್ಮ ಜೀವನನೇ ಲಾಸ್ ಆಗ್ತಾ ಇರುತ್ತೆ. ಆವಾಗ ಸಣ್ಣ ಸಂತೋಷನೂ ಕೂಡ ಹೋಗ್ತಾ ಇರುತ್ತೆ. ಜೀವನದಲ್ಲಿ ಸಂತೋಷನೇ ಇರಲ್ಲ, ನಗುನೇ ಇರಲ್ಲ. ಆ ಜೀವನ ಇದ್ದು ಪ್ರಯೋಜನ ಏನು? 1000 ನೋವುಗಳ ಬಾಣಗಳು ನಮ್ಮನ್ನು ಉರುಳಿಸಿ ಮುನ್ನುಗ್ಗಿದರೂ ನಾವು ಮುನ್ನುಗ್ಗಿ ಬರ್ತಾ ಇರಬೇಕು ಅಷ್ಟೇ. ಆತ್ಮವಿಶ್ವಾಸದ ಗುರಾಣಿ ಹಿಡಿದು ನಾವು ಹೊರಡಬೇಕು. ಅಂತಿಮವಾಗಿ ಶಾಂತರಾಗಿರಿ, ಮನಸ್ಸು ನಿರಾಳವಾಗಿರಿ, ದೀರ್ಘವಾಗಿ ಉಸಿರಾಡಿ. ಬೇಜಾರಾದಾಗ ದೀರ್ಘವಾಗಿ ಉಸಿರಾಡಿ, ಉಸಿರನ್ನು ತೆಗೆದುಕೊಳ್ಳುವಾಗ ಉತ್ತಮ ಆರೋಗ್ಯ, ಚಿಂತತೆ, ಮಾನಸಿಕ ನೆಮ್ಮದಿ, ಸಕಾರಾತ್ಮಕವಾದಂಥ ಭಾವನೆಗಳು ನಿಮ್ಮ ಮನಸ್ಸನ್ನು ಸೇರಲಿ. ನಮ್ಮ ಉಸಿರಿನೊಂದಿಗೆ ನಮ್ಮ ದೇಹನ ಇದೆಲ್ಲ ಒಳ್ಳೆ ಆತ್ಮವಿಶ್ವಾಸದ ಜೊತೆಗೆ ಅದು ಸೇರಿದಾಗ ಖಂಡಿತ ಬೇಜಾರು, ಅವಮಾನ ಏನೇ ಆಗಿರಲಿ, ಸೋಲು ಏನೇ ಆಗಿರಲಿ, ಅದೆಲ್ಲ ಸೈಡಿಗೆ ಹೋಗಿ ಒಳ್ಳೆಯದಷ್ಟೇ ನಮ್ಮ ಕಣ್ಣು ಮುಂದೆ ಬರುತ್ತೆ. ಆವಾಗ ನಾವು ಸಂತೋಷವಾಗಿರ್ತೀವಿ, ನಮ್ಮ ಜೊತೆಲಿರೋರು ಸಂತೋಷವಾಗಿರ್ತಾರೆ. ನಾವು ಬದಲಾದಾಗ ಖಂಡಿತ ನಮ್ಮ ಸುತ್ತಮುತ್ತ ಇರೋರ ಅಂತ ಒಂದು ನೇಚರು, ವ್ಯಕ್ತಿತ್ವಗಳು ಏನಿದೆಯೋ ಅವೆಲ್ಲ ಬದಲಾಗ್ತಾ ಇರುತ್ತೆ. ಆಗ ನಾವು ಸಂತೋಷವಾಗಿರ್ತೀವಿ, ಅವರು ಸಂತೋಷವಾಗಿರ್ತಾರೆ. ಇದು ಒಂದು ಲಾಜಿಕ್. ಬದಲಾವಣೆ ಜಗದ ನಿಯಮ. ಅದು ನಾವು ಫಸ್ಟ್ ಬದಲಾವಣೆ ಆದಾಗ ಖಂಡಿತ ನಮ್ಮಲ್ಲಿ ಸುತ್ತಮುತ್ತ ಅಂತ ಇರುವಂಥ ಜನ ಬದಲಾಗ್ತಾರೆ, ಪ್ರಪಂಚ ಬದಲಾಗುತ್ತೆ, ನಾವು ಚೆನ್ನಾಗಿರ್ತೀವಿ, ನಮ್ಮ ಸುತ್ತಮುತ್ತಲಿರೋರು ಚೆನ್ನಾಗಿರ್ತಾರೆ.